ಬಂಧುಗಳೇ, ದಾರಿದೀಪ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಕರಾಳ ಬಂಗಾಳ, ಪ್ರಜಾಪ್ರಭುತ್ವದ ಹತ್ಯಾಕಾಂಡ ಮತ್ತು ಹಿಂದೂಗಳ ಆಕ್ರಂದನವೆಂಬ ವಿಷಯದ ಬಗ್ಗೆ. ಕಪ್ಪು ಪರದೆಯ ಮೇಲೆ ರಕ್ತದ ಬಣ್ಣದ ಅಕ್ಷರಗಳಲ್ಲಿ ಬಂಗಾಳ ಉರಿಯುತ್ತಿದೆ. ಸಂಸ್ಕೃತಿಯ ನಾಡಿನಲ್ಲಿ ಅಸುರಿ ಆಡರತ ತಾಂಡವಾಡುತ್ತಿದೆ. ಯಾವ ಮಣ್ಣಿನಲ್ಲಿ ವಂದೇ ಮಾತರಂ ಗೀತೆ ಹುಟ್ಟಿತೋ, ಯಾವ ಮಣ್ಣು ಸುಭಾಷ್ ಚಂದ್ರ ಬೋಸರಂತಹ ವೀರರನ್ನು ಹೆತ್ತಿತೋ, ಇಂದು ಅದೇ ಮಣ್ಣು ತನ್ನದೇ ಮಕ್ಕಳ ರಕ್ತದಿಂದ ಕೆಂಪಾಗಿದೆ. ಇದು ಕೇವಲ ರಾಜಕೀಯವಲ್ಲ, ಇದು ವ್ಯವಸ್ಥಿತ ಇಸ್ಲಾಮೀಕರಣ ಮತ್ತು ಹಿಂದೂಗಳ ನಿರ್ಮೂಲನೆಯ ಪ್ರಯೋಗಶಾಲೆ. ಬಂಗಾಳದ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕುಳಿತಿರುವವರು ಜನರ ರಕ್ಷಕಿಯೋ ಅಥವಾ ರಾಕ್ಷಸೀ ಪ್ರವೃತ್ತಿಯ ಗುಂಡಾಗಳ ಪೋಷಕಿಯೋ? ಪ್ರಜಾಪ್ರಭುತ್ವ ಎನ್ನುವುದು ಇಲ್ಲಿ ಕೇವಲ ಒಂದು ನಾಟಕ. ಸಂವಿಧಾನ ಎನ್ನುವುದು ಇಲ್ಲಿ ಮಮತಾ ಬ್ಯಾನರ್ಜಿಯವರ ಕಾಲಿನ ಕೆಳಗಿನ ಕಸ. ಇಲ್ಲಿ ಇಂದು ಹೆಣ್ಣುಮಕ್ಕಳ ಮಾನಹರಾಜು ಸರ್ವೇ ಸಾಮಾನ್ಯ. ಸಂದೇಶ್ ಖಾಲಿ. ಈ ಹೆಸರು ಕೇಳಿದರೆ ಭಾರತದ ಪ್ರತಿಯೊಬ್ಬ ಪುರುಷನೂ ತಲೆ ತಗ್ಗಿಸಬೇಕು. ಶೇಖ್ ಶಾಜಹಾನ್ ಎಂಬ ಮೃಗ ಮತ್ತು ಅವನ ಗ್ಯಾಂಗ್ ಹಿಂದೂ ಹೆಣ್ಣುಮಕ್ಕಳನ್ನು ತಡರಾತ್ರಿ ಪಾರ್ಟಿಗಳಿಗೆ ಕರೆಸಿಕೊಳ್ಳುತ್ತಿದ್ದರು. ಇಷ್ಟೆಲ್ಲ ನಡೆಯುತ್ತಿದ್ದರೂ ಮಾತಿ ಮಾನುಷ್ ಎನ್ನುವ ಮುಖ್ಯಮಂತ್ರಿ ಮೌನವಾಗಿದ್ದರು. ಯಾಕೆಂದರೆ ಆ ಅತ್ಯಾಚಾರಿಗಳು ಆಕೆಯ ವೋಟ್ ಬ್ಯಾಂಕ್. ಪೊಲೀಸರು ದೂರು ಸ್ವೀಕರಿಸುವ ಬದಲು ಸಂತ್ರಸ್ತೆಯರನ್ನೇ ಹೆದರಿಸುತ್ತಿದ್ದರು. ಇದು ಆಡಳಿತವಲ್ಲ, ಇದು ಅಧಿಕೃತವಾಗಿ ನಡೆಯುತ್ತಿರುವ ಮಾಫಿಯಾ ರಾಜ್. ಇಲ್ಲಿ ಚುನಾವಣೋತ್ತರ ನರಮೇಧ ಮತ್ತು ಹಿಂದೂಗಳ ಪಲಾಯನ ಹೀಗಿದೆ. 2021ರ ಫಲಿತಾಂಶದ ನಂತರ ಬಂಗಾಳದಲ್ಲಿ ನಡೆದದ್ದು ಯುದ್ಧಕ್ಕಿಂತ ಭೀಕರ. ಬಿಜೆಪಿ ಅಥವಾ ವಿರೋಧ ಪಕ್ಷಕ್ಕೆ ಮತ ಹಾಕಿದ್ದೇ ತಪ್ಪೆಂದು ಸಾವಿರಾರು ಹಿಂದೂಗಳ ಮನೆಗಳನ್ನು ಸುಡಲಾಯಿತು. ಹಿರಿಯರೆದುರೇ ಹೆಣ್ಣುಮಕ್ಕಳ ಶೀಲಹರಣ ಮಾಡಲಾಯಿತು. ಸಾವಿರಾರು ಕುಟುಂಬಗಳು ಪ್ರಾಣ ಉಳಿಸಿಕೊಳ್ಳಲು ನೆರೆಯ ಅಸ್ಸಾಂಗೆ ಓಡಿಹೋದವು. ಸ್ವತಂತ್ರ ಭಾರತದಲ್ಲಿ ಇದು ಎರಡನೇ ಕಾಶ್ಮೀರಿ ಪಂಡಿತರ ಸನ್ನಿವೇಶ. ಅಂದು ಕಾಶ್ಮೀರದಲ್ಲಿ ಆಗಿದ್ದು ಇಂದು ಬಂಗಾಳದಲ್ಲಿ ಪುನರಾವರ್ತಿಸುತ್ತಿದೆ. ಇಷ್ಟಾದರೂ ನವದೆಹಲಿಯಲ್ಲಿ ಕುಳಿತ ಬುದ್ಧಿಜೀವಿಗಳು ಮೌನವಾಗಿದ್ದಾರೆ ಯಾಕೆ? ಹಿಂದೂಗಳ ರಕ್ತಕ್ಕೆ ಬೆಲೆಯಿಲ್ಲವೇ? ನುಸುಳುಕೋರರ ಸ್ವರ್ಗ ಬದಲಾಗುತ್ತಿರುವ ಜನಸಂಖ್ಯಾ ಭೂಪಟ. ಒಂದು ಕಡೆ ದೇಶದ ಗಡಿ ಕಾಯುವ ಬಿಎಸ್ಎಫ್ ಮೇಲೆ ಹಲ್ಲೆ ನಡೆಯುತ್ತದೆ, ಇನ್ನೊಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರಿಗೆ ಕೆಂಪು ಹಾಸಿನ ಸ್ವಾಗತ ಸಿಗುತ್ತದೆ. ಯಾಕೆಂದರೆ ಈ ನುಸುಳುಕೋರರೇ ಈ ಸರ್ಕಾರದ ಅಸ್ತಿತ್ವ. ಆಧಾರ್ ಕಾರ್ಡ್ಗಳನ್ನು ಇಲ್ಲಿ ಮಿಠಾಯಿಯಂತೆ ಹಂಚಲಾಗುತ್ತಿದೆ. ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ. ಜೈ ಶ್ರೀರಾಮ್ ಎಂದರೆ ಜೈಲಿಗೆ ಹಾಕುವ, ದುರ್ಗಾಪೂಜೆಗೆ ನಿರ್ಬಂಧ ಹೇರುವ ಈ ಸರ್ಕಾರಕ್ಕೆ ಭಾರತೀಯ ಸಂಸ್ಕೃತಿಯ ಮೇಲೆ ಅಸಹ್ಯವಿದೆ. ಇದು ಭಾರತದ ಒಕ್ಕೂಟ ವ್ಯವಸ್ಥೆಯೊಳಗಿನ ಒಂದು ಮಿನಿ ಪಾಕಿಸ್ತಾನವಾಗಿ ಬದಲಾಗುತ್ತಿದೆ. ಅಂತಿಮ ಎಚ್ಚರಿಕೆ: ಎದ್ದೇಳು ಭಾರತ. ಇಂದು ಬಂಗಾಳದಲ್ಲಿ ಏನಾಗುತ್ತಿದೆಯೋ ಅದು ನಾಳೆ ನಿಮ್ಮ ರಾಜ್ಯದಲ್ಲೂ ಆಗಬಹುದು. ಇದು ಕೇವಲ ಬಂಗಾಳದ ಸಮಸ್ಯೆಯಲ್ಲ, ಇದು ಭಾರತದ ಅಸ್ತಿತ್ವದ ಪ್ರಶ್ನೆ. ಒಬ್ಬ ಮುಖ್ಯಮಂತ್ರಿ ತನ್ನ ಕುರ್ಚಿಗಾಗಿ ದೇಶದ ಆಂತರಿಕ ಭದ್ರತೆಯನ್ನು ಪಣಕ್ಕಿಟ್ಟಿದ್ದಾರೆ. ಕೇವಲ ಭಾಷಣಗಳಿಂದ ಬಂಗಾಳ ಉಳಿಯುವುದಿಲ್ಲ. ಅಲ್ಲಿನ ಗುಂಡಾಗಳ ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿಯಾಗಬೇಕು. ಬಂಗಾಳದ ಜನರೇ, ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಕೂಡ ಒಂದು ಪಾಪ. ಈ ಸುಲಿಗೆಕೋರರ, ರಕ್ತಪಿಪಾಸುಗಳ ಆಡಳಿತವನ್ನು ಕಿತ್ತೊಗೆಯುವ ಕಾಲ ಬಂದಿದೆ. ನಿಮ್ಮ ಧರ್ಮ, ನಿಮ್ಮ ಹೆಣ್ಣುಮಕ್ಕಳ ಮಾನ ಮತ್ತು ನಿಮ್ಮ ಮಣ್ಣನ್ನು ಉಳಿಸಿಕೊಳ್ಳಲು ಹೋರಾಟ ಅನಿವಾರ್ಯ. ಸತ್ಯ ಜಯಿಸಲೇಬೇಕು. ಗುಂಡಾರಾಜ್ ಅಂತ್ಯಗೊಳ್ಳಲೇಬೇಕು. ಹಿಂದೂಗಳೇ, ಬಂಗಾಳದ ಹಿಂಸಾಚಾರದ ತುಣುಕುಗಳೊಂದಿಗೆ ಜಾಗೃತರಾಗಿ. ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆಯೋ ಅಥವಾ ಸುಲ್ತಾನರ ಆಡಳಿತ ನಡೆಯುತ್ತಿದೆಯೋ? 50,000ಕ್ಕೂ ಹೆಚ್ಚು ಜನರು ಚುನಾವಣಾ ಹಿಂಸೆಯಿಂದಾಗಿ ಮನೆ ಕಳೆದುಕೊಂಡಿದ್ದಾರೆ. ಹಿಂದೂ ಹಬ್ಬಗಳಿಗೆ ನಿರ್ಬಂಧ, ನುಸುಳುಕೋರರಿಗೆ ಆಶ್ರಯ, ಇದು ಮಮತಾ ಬ್ಯಾನರ್ಜಿಯವರ ನಿಜವಾದ ಮುಖ. ಇದಾಗಿದೆ ಹಿಂದೂಗಳೇ. ಈಗಲಾದರೂ ಬಂಗಾಳದ ಹಿಂದೂಗಳ ಪರವಾಗಿ ಧ್ವನಿ ಎತ್ತಿ ಅಂತ ಹೇಳ್ತಾ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಬಂಧುಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದ.